ಹಲೋ ನಮಸ್ತೆ ಗೈಸ್. ಇವತ್ತಿನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿರೋದು ನಾನು ಆ್ಯಕ್ಚುಲಿ ರೋಡಲ್ಲಿದ್ದೀನಿ. ಇವಾಗ ರಾತ್ರಿ 8:30. ನಮ್ಮ ಮಾವ ಊರಿಂದ ಬರ್ತಿದಾರಂತೆ. ಹಂಗಾಗಿ ಇಸ್ಕೊಂಬ ಅಂತೇಳಿ ನಮ್ಮ ಮನೆಗೆ ರೋಡ್ ಅಂತ ಕಳಿಸಿದ್ರು. ಹಂಗಾಗಿ ಇವಾಗ DCM ಕ್ರಾಸಿಂಗಲ್ಲಿದ್ದೀನಿ. ಇವಾಗ ಬಸ್ ಬಾಡಕ್ ಕ್ರಾಸ್ ಹತ್ರ ಇದೆ. 10 minutes ಬರುತ್ತೆ. ಲೆಟ್ಸ್ ವೆಯ್ಟ್ ಆ್ಯಂಡ್ ಕಲೆಕ್ಟ್ ಇಟ್ ಆ್ಯಂಡ್ ವಿಲ್ ಗೋ. ಗೈಸ್, ನಮ್ಮ ದಾವಣಗೆರೆಯಲ್ಲಿ ಮಾತ್ರ ಇದು ನನಗೆ ತುಂಬ ಇಷ್ಟ ಆಗಿದ್ದೆ ಆ್ಯಕ್ಚುಲಿ ರಾತ್ರಿ ಹೊತ್ತು. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡ್ರಿ. ಇದೇ ರೀತಿ ಎಲ್ಲ ಸೆಂಟರ್ ಕಂಬಗಳಲ್ಲೂ ಹಾಕಿದ್ದಾರೆ ಮುಂದೆ ಕಡೆ, ಆಯಿತಾ. ಬಟ್ ಇಲ್ಲೆಲ್ಲ ಹಾಕಿಲ್ಲ, ಸೆಂಟರಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ. ಇದು ಏನು ಸಿಗತ್ತ ಕಾಣುತ್ತೆ ನೋಡ್ರಿ, ಇಂಡಿಯನ್ ಫ್ಲ್ಯಾಗಿನ ಲೈಟ್ ಅಲ್ವಾ. ಸರಿ ಮಾ ಬಾಯ್. ಹಾಂ ಪುನಃ ಬನ್ನಿ. ಸರಿ ರೈಸ್ ಕಲೆಕ್ಟ್ ಮಾಡ್ಕೊಂಡೆ. ಏನು ಇದು ಅಂದರೆ ಅವರೆಕಾಯಿನ ಕಲೆಕ್ಟ್ ಮಾಡ್ಕೊಂಡೆ. ಈಗ ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ನಾನು ಒಂದು ಶೋರೂಮಿಗೆ ಹೋಗ್ತಿದ್ದೀನಿ. ಶೋರೂಮ್ ಅಂದ್ಬಿಟ್ಟು TVSಗೆ. ಓಕೆ, ನಾನು TVS ಶೋರೂಮ್ ಹೋಗಿ ಒಂದು ಬೈಕ್ನ ಟೆಸ್ಟ್ ರೈಡ್ ತಗೋಬೇಕು ಅಂತೇಳಿ. ಓಕೆ, ನಾನು ಅಲ್ಲೊಂದು ಮತ್ತು ಇನ್ನೊಂದು ಶೋರೂಮ್ ಹೋಗೋಂತ ಅಂದ್ಕೊಂಡಿನಿ. ಬಟ್ ಗಾಡೀಲಿ ಎಷ್ಟು ಪೆಟ್ರೋಲ್ ಆಯ್ತಾ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ನೆನ್ನೆ ಆಫ್ ಆಗ್ತಿತ್ತು. ಬನ್ನಿ ಶೋರೂಮಲ್ಲಿ ಹೋಗಿ ಒಂದು 2 ಬೈಕ್ ಟೆಸ್ಟ್ ರೈಡ್ ತಗೊಂಡು 2 ಬೈಕಿನ ಕೊಟೇಶನ್ ತಗೊಂಬರೋಣ. ಓಕೆ, ನಾನು ಸುಮ್ಮನೆ ನೋಡ್ತಾ ಇರೋದಷ್ಟೇ. ಲೆಟ್ಸ್ ಸಿ. ಓಕೆ ಗೈಸ್, ಇವಾಗ ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಶೋರೂಮ್ ಹತ್ರ ಇದ್ದೀನಿ. TVS ಶೋರೂಮ್ ಹತ್ರ ಬನ್ನಿ. ಒಳಗಡೆ ಹೋಗಿ ಗಾಡಿ ಟೆಸ್ಟ್ ರೈಡ್ TVS ಒಳಗೆ ಏನು ಸ್ಕೂಟಿಗಳು ಇದಾವಲ್ಲ, ಏನು ಸಕ್ಕದಾಗಿರೋ ಸ್ಕೂಟಿಗಳು ಬಂದಿದ್ದು ಇದಾವಲ್ಲ. ಇವಾಗ ಹೋಗ್ತಾ ಇರೋದು ನಾವು TVS ಜುಪಿಟರ್ ಬೇಸಿಕ್ ಮಾಡಲ್ನ ಆ್ಯಕ್ಚುಲಿ ನೋಡ್ಕೊಂಬರೋಕ್ಕೆ. ಬನ್ನಿ ಹೋಗಿ ಬರೋಣ. ಹೆಂಗೆ ಬೇಸಿಕ್ ಮಾಡಲ್ಲ. XL100 ಪ್ರೈಸ್ ಏನು ಅಂತ ಗೆಸ್ ಮಾಡಿ ನೀವು. XL100 ಪ್ರೈಸ್ ಎಲ್ಲ 71,000 ಎಲ್ಲ ಸೇರಿಸಿ 100 ಪ್ರೈಸ್. ಅದೇ ನಿಮಗೆ TVS ರೈಡರ್ 125cc ಇದ್ದರೆ 1,15,000. ಪ್ರೈಸಲ್ಲಿ ಸೇರಿಸಿದ್ದು. ಅಲ್ಲಿದ್ದಾರೆ ಯೆಲ್ಲೋ ಕಲರ್ ಬಟ್ಟೆ ಹಾಕೊಂಡು ಅವರೇ ನಮಗೆ ಟೆಸ್ಟ್ ರೈಡಿಗೆ ಕೊಡ್ತಿರೋದು. ಮತ್ತು ಗಾಡಿ ತೋರಿಸಿದೆ. ಲೆಟ್ ಮಿ ಸಿ. ಟೆಸ್ಟ್ ರೈಡಿಗೆ ಗಾಡಿ ಕೇಳಿದೆ, ಹಂಗೆ ಬಂದಿದ್ದಾರೆ. ನೋಡೋಣ ಅಂತಾರೆ. TVS ರೈಡರ್ 125 ನೋಡ್ತಾ ಇದ್ದೀನಿ. ಇವಾಗ ಆ್ಯಕ್ಚುಲಿ ಹೋಗಿ TVS ಜುಪಿಟರ್ ನೋಡ್ಕೊಂಬಂದ್ವಿ. ಇದು ಬೇಸಿಕ್ ಮಾಡಲ್ಲ. ಅದಾದರೆ ನಿಮಗೆ 1,09,000. ಇದು ಟಾಪ್ ಎಂಡ್ ಆದರೆ 1,14,000. ಅದಕ್ಕೆ ಡಿಫ್ರೆನ್ಸ್ ಬಂದುಬಿಟ್ಟು ಅದರಲ್ಲಿ ಮಾಮೂಲಿ ಸ್ಪೀಡೋಮೀಟರ್ ಬರುತ್ತೆ, ಇದರಲ್ಲಿ ಡಿಜಿಟಲ್ ಮೀಟರ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಮುಂದುಗಡೆ ಇರೋಂಥ ಉದ್ದ ಲೈಟ್ ಇದೆಯಲ್ಲ, ಅದರಲ್ಲಿ ಬರೀ ಇಂಡಿಕೇಟರ್ ಬರುತ್ತೆ ಅಷ್ಟೇ. ಇಷ್ಟು ಡಿಫ್ರೆನ್ಸ್. TVS 125 ರೈಡರ್ ಮತ್ತು TVS ರೈಡರ್ 125ನ ಟೆಸ್ಟ್ ತಗೊಂತಿದ್ದೀನಿ. ಅದೇ ಅನಿಸುತ್ತೆ ನೋಡೋಣ ಟೆಸ್ಟ್. ಅಲ್ಲಿ ಒಬ್ಬರು ಆ್ಯಕ್ಚುಲಿ ಗಾಡಿ ಡೆಲಿವರಿ ತಗೊಂತಿದ್ದಾರೆ ಇವಾಗ. ಸ್ಕೂಟಿ ಟಾಪ್ ಎಂಡ್ ಅದು TVS ಜುಪಿಟರ್ 1,14. ಅದನ್ನು ಇವಾಗ ಡೆಲಿವರಿ ತಗೊತಾ ಇದ್ದಾರೆ. ಎಂಟರ್ ಚೆನ್ನಾಗಿದೆ ನೋಡೋಕ್ಕೆ, ಬಟ್ ಅದರ ಮೈಲೇಜ್ ಇಲ್ಲ ಅಲ್ವಾ. ಮೈಲೇಜ್ ಕಡಿಮೆ ಮಾಡೋಕ್ಕೆ ಒಬ್ಬ ಮೋಟೋ ಬ್ಲಾಗರಾಗಿ ಬರ್ಬೇಕಂತ ಅಂದ್ಕೊಂಡೆ ಇಲ್ಲಿಗೆ. ಬಟ್ ಇವತ್ತು ನಾನು ಪರ್ಸ್ನಲಿ ನಾನು ತಗೊತಿರೋದಕ್ಕೆ ನನಗೆ ಮೋಟೋ ಬ್ಲಾಗರಾಗಿ ಬರ್ಬೇಕಂತ ಅನಿಸ್ಲಿಲ್ಲ. ಆ್ಯಸ್ ಎ ಕಸ್ಟಮರಾಗಿ ಬರ್ಬೇಕಂತ ಅನಿಸಿದ್ದು. ಹಂಗಾಗಿ ಅವತ್ತು ಮೋಟೋ ಬ್ಲಾಗರ್ ಆಗ್ಬೇಕಂತಿಲ್ಲ, ಕಸ್ಟಮರಾಗಿ ಬಂದಿದ್ದೀನಿ. ನೋಡಿರಿ, ಫಸ್ಟು ಗಾಡಿನ ಡೆಲಿವರಿ ತಗೊಳೋದಕ್ಕಿಂತ ಮುಂಚೆ ನಾವು ಗಾಡಿನ ಒಂದ್ಸತಿ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ನಾವು PDIನ ಮಾಡ್ಕೋಬೇಕಾಗುತ್ತೆ ಅನಿಸುತ್ತೆ. PDI ಅಂದರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತೇಳಿ. ಗಾಡಿನ ಡೆಲಿವರಿಗೆ ಮುಂಚೆ ಗಾಡಿನ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದನ್ನು PDI ಅಂತ.
ಶೋರೂಮಿಗೆ ಹೊಸ್ದಾಗಿ ಆಗಿರೋದು ಅದಳ್ಳಿ ರೋಡಲ್ಲಿ ಮೊನ್ನೆ ರೀಸೆಂಟಾಗಿ ಆಗಿರೋದು ಈ ಶೋರೂಮ್. ನಾನು ಇದನ್ನ ಶೋರೂಮ್ ಆಗ್ಬೇಕಾದ್ರೆ ಬಂದು ಅಪ್ರೋಚ್ ಮಾಡಿದ್ದೆ. ಓಕೆನಾ, ಆ್ಯಸ್ ಎ ಯೂಟ್ಯೂಬರ್ ಆಗಿ ಆ್ಯಸ್ ಎ ಮೋಟೋವ್ಲಾಗರ್ ಅಪ್ರೋಚ್ ಗಾಡಿ ರಿವ್ಯೂಸ್ ಮತ್ತು ಅಪ್ರೋಚ್ ಮಾಡಿದ್ದೆ ಸ್ಟಾರ್ಟಿಂಗ್. ಆಮೇಲೆ ನಾನೇ ಸುಮ್ಮನೆ ಯಾಕೆಂದರೆ ಅವಾಗ ಮೋಟೋವ್ಲಾಗ್ ಬೇಕಾದ್ರೆ ಕ್ಯಾಮ್ರಾ ಎಲ್ಲ ಚೆನ್ನಾಗಿರ್ಬೇಕು ಆಗುತ್ತೆ. ಎಲೆಕ್ಟ್ರಿಕ್ ಗಾಡಿ ನೋಡ್ರಿ ಗಾಯ್ಸ್ ಹೆಂಗಿದು ಸೈಕಲ್ ಐತೆ. NS400, NS160, ರೈಡರು, TVS 100. ಈ ಕಡೆ ಬಂದರೆ ಎಲೆಕ್ಟ್ರಿಕ್ಕು, ಜುಪಿಟರು, ಸೆಟ್ಟೆಕ್ಕು, ಕಡೆಗಿದ್ದು 125cc ಕಡೆದು, ಆ ಕಡೆ 150cc. ಅದಕ್ಕೆ ಏನು ಡಿಫ್ರೆನ್ಸ್ ಐತೆ ನೋಡ್ರಿ. ಮುಂದೆಗಡೆ LED ಲೈಟ್ಸ್ ಆಯಿತಾ, ಬಿಟ್ಟರೆ ಲುಕ್ ವೈಸ್ ಚೇಂಜ್ ಇದೆ, ಕಲರ್ ಚೇಂಜ್ ಐತೆ. ಅದಕ್ಕೆ ಪ್ಲೇನ್ ಐತೆ ಅಷ್ಟೇ ಮುಂದೆ, ಬಟ್ ಇದರಲ್ಲಿ ಈ ಥರ ಲೈಟ್ಸ್ ಇದ್ದಾವೆ. ಟಾಕ್ ಗೈಸ್ TVS ರೈಡರಲ್ಲಿ ಬ್ಲ್ಯಾಕು, ಯೆಲ್ಲೋ, ಬ್ಲೂ, ಬ್ಲೇಸಿಂಗ್ ಬ್ಲೂ, ನಾಡೋಗ್ರೆ, ವಿಕೆಟ್ ಬ್ಲ್ಯಾಕು, ಡೆಡ್ ಪೋಲು, ಇದೆಲ್ಲ ವಲ್ವರೈನು, ಗ್ರೇ ಒಳಗೆ ಒಂಥರ ಇನ್ನೊಂದು ಬ್ಲ್ಯಾಕ್ ಪ್ಯಾಂಥರು, ಐರನ್ ಮ್ಯಾನು, ಸ್ಟ್ರಿಂಕಿಂಗ್ ರೆಡ್. ನನಗೆ ಪರ್ಸ್ನಲಿ ಯೆಲ್ಲೋ ಕಲರ್ ಇಷ್ಟ ಆಯಿತು. ಓಕೆ ಗೈಸ್, ಟೆಸ್ಟ್ ರೈಡ್ ಎಲ್ಲ ಮುಗಿಸ್ಕೊಂಡೆ. ಗಾಡಿ ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗೈತೆ ಗಾಡಿ. ಟೆಸ್ಟ್ ರೈಡ್ ಎಲ್ಲ ಮುಗಿಸ್ಕೊಂಡೆ. ಇವಾಗ ಯಮಹ ಶೋರೂಮಿಗೆ ಹೋಗೋಣ. ಓಕೆನಾ, ಒಂದು ರೇಂಜಿಗೆ ಚೆನ್ನಾಗೈತೆ ಗಾಡಿ. ಗೈಸ್, ಇವಾಗ ಯಮಹ ಶೋರೂಮಿಗೆ ಬಂದಿದ್ದೀನಿ. ಇಲ್ಲಿ FZ ಮತ್ತು ಸ್ಕೂಟಿ ಕೇಳ್ಕೊಂಡು ಹೋಗ್ಬಿಡೋಣ. ಗೈಸ್, R15 ನೋಡ್ರಿ ಏನು ಶೈನಿಂಗ್ ಸಗತ್ತಾಗೈತೆ. MT 150 ಅಂತ ಹೇಳ್ಬೋದು. 165. ಓಕೆ ಗೈಸ್, ಕೊಟೇಶನ್ ತಗೊಂಡೆ. MT 150 ಆದರೆ 165 ಅಂತೆ. ಇದು FZ ಆದರೆ 135 ಅಂತೆ. 30,000 MTನೇ ತಗೊಂಡ್ಬಿಡ್ಬೋದಲ್ವಾ ಕಾಣಿಸ್ತು ನನಗೆ. ಇವಾಗ FZ ಕೊಟೇಶನ್ ತಗೊಂಡಿದ್ದೀನಿ ಲೋನ್ ಮೇಲೆ. ಓಕೆನಾ, ಇದೆ. ಲೆಟ್ಸಿ. ಟೆಸ್ಟ್ ರೈಡ್ ಕೇಳಿದೆ, ಟೆಸ್ಟ್ ರೈಡ್ ಸಿಗೋಲ್ಲ ಅಂದರೆ ಇವತ್ತು, ಯಾಕಂದರೆ ಸಂಡೇ ಅಲ್ಲ, ಹೀಗಾಗಿ ಟೆಸ್ಟ್ ರೈಡ್ ಸಿಗೋಲ್ಲ. ಅಂದರೆ ನಮಗೆ ಸಂಡೇ ಬಿಟ್ಟರೆ ಬೇರೆ ಟೈಮಲ್ಲಿ ಬರೋಕ್ಕೆ ತುಂಬ ಬ್ಯುಸಿ ಇರ್ತೀವಿ, ಸಿಗಲ್ಲ. ಸೊ ಮಂಡೇ ಆದರೆ ಸಿಗುತ್ತೆ ಅಂದರು. ಸರಿ ಅಂತೇಳಿ ಮಂಡೇ ಅಲ್ಲಿ TVS ರೈಡರ್ ಸಿಕ್ಕಿತ್ತು. TVS ರೈಡರ್ನ ಟೆಸ್ಟ್ ರೈಡ್ ಮಾಡ್ಕೊಂಡೆ ಬಂದೆ. ನೋಡೋಣ. ಓಕೆ ಗೈಸ್, ಲೈಟ್ ಮಾಡ್ಕೊಂಡು ಮನೆಗೆ ಬಂದೆ. ಇವಾಗ ಮನೆಗೆ ಬಂದಮೇಲೆ ಇನ್ನೇನು ಪ್ಲ್ಯಾನ್ ಇಲ್ಲ, ಹೊರಗಡೆ ಎಲ್ಲೂ ಹೋಗಲ್ಲ. ಇವಾಗ ಮನೇಲಿ ಸ್ವಲ್ಪ ಡಿಸ್ಕಷನ್ ಅಷ್ಟೇ. 6 ಆಮೇಲೆ ಸಿಗ್ತೀನಿ.